ಮೊದಲಿಗೆ ನೋಡಿ, ಒಂದ್ ಕಡೆ ಸಿದ್ದು ಯುಗ ಅಂತ್ಯವಾಯಿತು, ಶಿವಯುಗ ಉದಯವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಒಂದೇ ಬಾಕಿ ಉಳ್ಕೊಂಡಿರೋದು. ಇಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುಂಚೆನೆ ಸಿದ್ದು ಕೇಲ್ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಯಾಕೆ, ಯಾವ ರೀತಿಯ ತಂತ್ರೆ? ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹವಾ ಎಬ್ಬಿಸಬೇಕು ಅಂತ ಸಿದ್ದು ಅಂಡ್ ಟೀಮ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮತ್ತೊಂದು ಸಿದ್ದರಾಮೋತ್ಸವಕ್ಕೆ ಸಿದ್ದರಾಮಯ್ಯನವರು ರಣತಂತ್ರವನ್ನ ರೂಪಿಸ್ತಾ ಇರೋದು. ಸಿದ್ದರಾಮಯ್ಯ ಅಭಿನಂದನಾ ಉತ್ಸವಕ್ಕೆ ಸಿದ್ದು ಆಪ್ತರು ತಂತ್ರ ಹಿಡಿತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ಅಭಿನಂದನಾ ಉತ್ಸವವನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಜೂನ್ ತಿಂಗಳಲ್ಲಿ ನಿಗದಿ ಮಾಡಿದ್ದಾರೆ, ಬಟ್ ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಆ ತಿಂಗಳಲ್ಲೇ ಮಾಡೋಣ ಅಂತ ಆಪ್ತೇಷ್ಟರು ನಿರ್ಧಾರ ಮಾಡಿದಂತಿದೆ. ಅದು ಯಾವ ಪ್ಲೇಸು? ದಾವಣಗೆರೆಯಲ್ಲೇ ಮಾಡೋಣ ಅಭಿನಂದನಾ ಉತ್ಸವವನ್ನ ಅಂತ. ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯನವರ ನಡೆ. ರಾಜ್ಯ ರಾಜಕೀಯದಲ್ಲಿ ವರ್ಚಸ್ಸು ಕುಂದಿಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ಈ ಅಭಿಮಾನೋತ್ಸವವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಸಿದ್ದು ಆಪ್ತೇಷ್ಟ ಬಳಗದವರು. ರಿಸೈನ್ ಮಾಡಿದ್ದಾಯ್ತು, ಜೊತೆಗೆ ಸಚಿವರೊಂದಿಗೆ ಮುಕ್ತವಾಗಿ ಮಾತನಾಡಿದ್ದಾಯ್ತು, ಮಾಧ್ಯಮದೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಧನೆಗಳ ಬಗ್ಗೆ, ತಾವು ರಿಸೈನ್ ಮಾಡಿ ಆಡಳಿತ ಕೊಟ್ಟಂತಹ ಬಗ್ಗೆ ಮಾತನಾಡಿದ್ದಾಯ್ತು. ಇದಕ್ಕೊಂದು ಅಭಿಮಾನೋತ್ಸವ ಮಾಡಬೇಕು, ಸಿದ್ದರಾಮಯ್ಯನವರ ವರ್ಚಸ್ಸು ಕುಂದಿಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಬೇಕು, ಹೀಗನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತೇಷ್ಟ ಬಳಗದವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ದಾವಣಗೆರೆಯಲ್ಲಿ ಈ ಹಿಂದೆ ಸಿದ್ದರಾಮೋತ್ಸವವನ್ನ ಮಾಡಿ ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯನವರ ವರ್ಚಸ್ಸು ಜೊತೆಗೆ ತಾಕತ್ತು ಪ್ರದರ್ಶನಗಳಾಗಿತ್ತು. ಅದೇ ರೀತಿಯಾಗಿ ಮತ್ತೊಂದು ಅಭಿನಂದನಾ ಉತ್ಸವವನ್ನ ಮಾಡಬೇಕು ಅಂತ. ಅದು ಯಾವ ಸಂದರ್ಭದಲ್ಲಿ? ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಈಗ ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ ನಿಗದಿ ಆಗಬೇಕಾಗಿದೆ ಅಷ್ಟೇ. ಜ್ಯೋತಿಷ್ಯ ಶಾಸ್ತ್ರಗಳನ್ನು ನಂಬುವಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಒಂದು ಒಳ್ಳೆಯ ದಿನಾಂಕವನ್ನ ಕೇಳ್ತಾ ಇದ್ದಾರೆ. ಒಂದು ಕಡೆ 1ನೇ ತಾರೀಕು ಅಂತ ಈ ಹಿಂದೆ ಇತ್ತು, ಅಂದರೆ ಸೋಮವಾರ ಅಂತಿತ್ತು. ಬಟ್ ಈಗೇನೋ 5ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗೋ ರೀತಿಯಾಗಿದೆ. ಅಂದರೆ ಶುಕ್ರವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ರೀತಿಯಾಗಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ದಿನ ಕನ್ಫರ್ಮ್ ಆಗಿಲ್ಲ. ಬಟ್ CLP ಮೀಟಿಂಗ್ ನಡೆಯುತ್ತೆ ಇವತ್ತು 4 ಗಂಟೆಗೆ. CLP ಮೀಟಿಂಗ್ನಲ್ಲಿ ನಾಯಕನ ಆಯ್ಕೆಯ ನಂತರ ಪ್ರಮಾಣ ವಚನದ ದಿನಾಂಕವನ್ನ ಸಂಜೆಗೆ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಐ ಡೋಂಟ್ ಥಿಂಕ್ ಸೊ. ಒಂದು ವಾರ ಕಾಯ್ತಾರೆ ಅಂತ ಐ ಡೌಟ್. ಸೋಮವಾರನೇ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು, ಸಾಧ್ಯತೆ ಹೆಚ್ಚಿದೆ. ಬಟ್ ಇಫ್ ಇನ್ ಕೇಸ್ ಕಾಯಬಹುದು ಎಂದಾದರೆ ಶುಕ್ರವಾರವೇ ಪದಗ್ರಹಣ ಮಾಡೋಣ. 5ನೇ ನಂಬರ್ ಬಹಳ ಲಕ್ಕಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸೇರಿಬಾರದು, ಜೊತೆಗೆ ತಾವು ಇನ್ನೂ ರಾಜಕೀಯದಲ್ಲಿ ಸಕ್ರಿಯರಾಗಿರ್ತೀನಿ, ನನ್ನ ವರ್ಚಸ್ ಇನ್ನ ಹಾಗೇ ಇದೆ, ಹೀಗಂತ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತೇಷ್ಟ ಬಳಗದವರು ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡಿದಂಗೆನೆ ಈ ಬಾರಿಯೂ ಅದೇ ದಾವಣಗೆರೆಯಲ್ಲಿ ಒಂದು ಅಭಿನಂದನಾ ಉತ್ಸವವನ್ನು ಮಾಡೋಣ. ಅಭಿನಂದನಾ ಉತ್ಸವವನ್ನು ಮಾಡಿ ಅದು ಯಾವ ತಿಂಗಳಲ್ಲಿ? ಮುಂದಿನ ಜೂನ್ ತಿಂಗಳಲ್ಲೇನೆ ಯಾವುದಾದ್ರೂ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅವತ್ತು ಅಭಿನಂದನಾ ಉತ್ಸವವನ್ನು ನಡೆಸೋಣ. ಆ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕುಂದಿಲ್ಲ. ಈ ಹಿಂದೆ ಯಾವ ರೀತಿಯಾದಂತಹ ಜನಬೆಂಬಲ ಇತ್ತೋ ಈಗಲೂ ಕೂಡ ಅವರಿಗೆ ಜನಬೆಂಬಲವಿದೆ ಅನ್ನುವಂಥ ಮೆಸೇಜು, ಸಂದೇಶವನ್ನ ರವಾನೆ ಮಾಡೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತೇಷ್ಟ ಬಳಗದವರು ತೀರ್ಮಾನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತೇನಿಲ್ಲ, ಕೊಡಲೇಬೇಕು, ಕೊಡ್ತಾರೆ. ದಿನಾಂಕ ನಿಗದಿ ಆಗುತ್ತೆ, ದಾವಣಗೆರೆಯಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ. ಅಲ್ಲಿ ಸಿದ್ದರಾಮಯ್ಯನವರ ಆಪ್ತೇಷ್ಟ ಬಳಗದವರು ಇಟ್ಕೊಂಡಿರುವಂಥ ಒಂದು ಪ್ಲಾನ್ ಏನು ಅಂತಂದ್ರೆ, ಸಿದ್ದರಾಮಯ್ಯನವರ ವರ್ಚಸ್ಸು ಕುಂದಿಲ್ಲ, ಅವರ ಬಲ ಹೀಗೆ ಮುಂದುವರಿಯುತ್ತೆ. ಸಿಎಂ ಸ್ಥಾನಕ್ಕಷ್ಟೇ ರಾಜೀನಾಮೆ ಕೊಟ್ಟಿರಬಹುದು, ಆದರೆ ಅವರೇ ನಮ್ಮ ನಾಯಕ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅಂತಂದ್ರೆ ಕಾಂಗ್ರೆಸ್ ಅನ್ನೋ ರೀತಿಯಾಗಿ ಮುಂದುವರಿಬೇಕು ಅನ್ನುವಂಥ ಮಾತು. ಬಟ್ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಏನು ಬೇಕಾದರೂ ನಡೆಯುತ್ತೆ. ಕೊನೆಯ ಹಂತದ ಕಸರತ್ತಲ್ಲಿ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ. ಬಟ್ ಆದರೂ ಆಗಬಹುದು, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಸದ್ಯದ ಬೆಳವಣಿಗೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ
CLP ಮೀಟಿಂಗ್ ಇದೆ. ಈಗ ಆಲ್ರೆಡಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಾಗಿದೆ. ಬೆಂಗಳೂರಿಗೆ ಬಂದಿದ್ದಾರೆ. ಸಂಜೆ 4 ಗಂಟೆಗೆ CLP ಮೀಟಿಂಗ್ ನಡೆಯುತ್ತೆ. CLP ಮೀಟಿಂಗ್ನಲ್ಲಿ ಹೊಸ ನಾಯಕನ ಆಯ್ಕೆ ಆಗುತ್ತೆ. ಅದರ ಜೊತೆಗೆ ಸಂಪುಟ ಸದಸ್ಯರ ಹೆಸರುಗಳು ಕೂಡ ಫೈನಲ್ ಆಗೋ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರು ನಿನ್ನೆ ಡೆಲ್ಲಿಯ ಫ್ಲೈಟ್ನಲ್ಲಿ ಕೂತಿದ್ದಂಥ ಸಂದರ್ಭದಲ್ಲೇ ಪಟ್ಟಿನ ಫೈನಲ್ ಮಾಡ್ತಾ ಇದ್ರು. ಬಟ್ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರು ಮುಂದುವರಿತಾರೆ, ಯಾರಿಗೆ ಕೊಕ್ ಕೊಡಲಾಗುತ್ತೆ, ಹೊಸಬರು ಯಾರ್ಯಾರು ಇರ್ತಾರೆ, ಹಿರಿಯರು ಯಾರ್ಯಾರು ಇರ್ತಾರೆ, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇಲ್ಲದ್ದು. ಹೈಕಮಾಂಡ್ ರೂಪಿಸಿರುವಂಥ ತಂತ್ರ ಅಥವಾ ಫಾರ್ಮುಲಾ ಅಂತ ಹೇಳ್ಬೋದು. 60 ವರ್ಷದ ಒಳಗಿನ ಹಿರಿಯರಿಗೆ, ಹೊಸ ಮುಖಗಳಿಗೆ ಚಾನ್ಸ್ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ.